ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಬನ್ನಿ. ಒಂದು ಹೊಸ ಸರ್ಕಾರದ ಅಧಿಸೂಚನೆ ಅಂದರೆ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಟ್ಟು ನಿಮಗೆ 514 ಪೋಸ್ಟ್ಗಳಿಗೆ ಜಾಬ್ ಕಾಲ್ಫರ್ ಮಾಡಿದ್ದಾರೆ. ಅದು ಯಾವ ಜಾಬು, ಕಂಪ್ನಿ ಯಾವುದು, ನೇಮ್ ಆಫ್ ದಿ ಪೋಸ್ಟ್ ಯಾವ್ಯಾವ ಕ್ಯಾಟಗರಿ ಇದ್ದಾವೆ, ಲೊಕೇಶನ್ ಯಾವುದು, ಸ್ಯಾಲ್ರಿ ಎಷ್ಟಿದೆ, ನಂಬರ್ ಆಫ್ ಪೋಸ್ಟಿಂಗ್ ಎಷ್ಟು, ಎಜುಕೇಷನ್ ಡೀಟೇಲ್ಸು ಏನಾಗಿರಬೇಕು, ಎಕ್ಸ್ಪೀರಿಯನ್ಸ್ ಏನಾದರೂ ಆಗಿರಬೇಕಾ, ಅಥವಾ ಇಂಪಾರ್ಟೆಂಟು ಡೇಟ್ಗಳು ಅಂದರೆ ಸ್ಟಾರ್ಟಿಂಗ್ ಡೇಟು ಮತ್ತು ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸಬ್ರು ಏನಾದರೂ ನಮ್ಮ ಚಾನಲ್ನ ಈ ವಿಡಿಯೋ ನೋಡ್ತಾ ಇದ್ದೀನಿ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ಡೌಟ್ ಬಂದರೆ ಅಥವಾ ನಿಮಗೇನಾದರೂ ಕ್ಲಾರಿಫಿಕೇಷನ್ ಬೇಕು ಅಂತ ಅನಿಸಿದ್ರೆ ನೀವು ನೇರವಾಗಿ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ಬೋದು. ನಾವು ರಿಪ್ಲೈನು ಮಾಡ್ತೀವಿ. ಮತ್ತು ನೀವು ಜಾಸ್ತಿ ಯಾವ ಕಮೆಂಟ್ ಬರುತ್ತೋ ಅದರ ರಿಲೇಟೆಡ್ ಆಗಿ ಮತ್ತೊಂದು ಹೊಸ ವೀಡಿಯೋವನ್ನು ನಿಮ್ಮ ಮುಂದೆ ತರಲು ನಾವು ಇಷ್ಟಪಡ್ತೀವಿ. ಹಾಗಾಗಿ ನೀವೇನೇ ಡೌಟ್ ಇದ್ದರೂ ಕೂಡ ನಮಗೆ ವಾಟ್ಸಪ್ಪಲ್ಲಿ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಅಥವಾ ಕಮೆಂಟಲ್ಲಿ ತಿಳಿಸ್ಬೋದು ಸ್ನೇಹಿತರೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು, ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಎಲ್ಲ ಡೀಟೇಲ್ಸು ಎಲ್ಲ ಇನ್ಫಾರ್ಮೇಷನ್ನು ಪೂರ್ತಿಯಾಗಿ ಕೊಟ್ಟಿರ್ತೀವಿ. ಎಲ್ಲೋ ಒಂದು ಕಡೆ ಯಾವುದಾದ್ರೂ ಒಂದು ನಮ್ಮ ಕೈ ತಪ್ಪಿ ಮಿಸ್ ಆಗಿದ್ದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನು ತಿಳಿಸ್ತೀನಿ. ಬನ್ನಿ ಈಗ ವಿಷಯದಲ್ಲಿ ಮುಂದುವರಿಯೋಣ. ಸರ್ಕಾರದ ಬ್ಯಾಂಕ್ಗಳಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರ್ತಕ್ಕಂಥವ್ರಿಗೆ ಈ ಒಂದು ಬ್ಯಾಂಕ್ ಅಂದರೆ ಬ್ಯಾಂಕ್ ಆಫ್ ಇಂಡಿಯಾ ಇದು ಕೂಡ ಸರ್ಕಾರಿ ಒಡೆತನದ ಒಂದು ನಮ್ಮ ಭಾರತೀಯ ಬ್ಯಾಂಕ್ ಆಗಿರುತ್ತೆ. ಹಾಗಾಗಿ ಈ ಹುದ್ದೆಗಳು ಸಂಪೂರ್ಣವಾಗಿ ಸರ್ಕಾರದ ಹುದ್ದೆಗಳಾಗಿರ್ತವೆ. ಈ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಟ್ಟು 514 ಪೋಸ್ಟ್ಗಳಿಗೆ ಕಾಲ್ಫರ್ ಮಾಡಿದ್ದಾರೆ. ಈ ಒಂದು ಜಾಬ್ಗೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಡಿಗ್ರಿ ಆಗಿರಬೇಕಾಗುತ್ತೆ. ಡಿಗ್ರಿ PG, MBA, CA, PGDBM, CMA ಡಿಗ್ರಿ. ಎರಡನೇದು ಜಾಬ್ ಕ್ಯಾಟಗರಿ ನೋಡೋದಾದರೆ MMGS 2, MMGS 3, MMGS 4 ಅಂತೇಳಿ ಒಟ್ಟು ಕ್ರೆಡಿಟ್ ಆಫೀಸರ್. SMGS 4 36 ಪೋಸ್ಟಿಂಗ್ ಇರುತ್ತೆ. MMGS 3 60 ಪೋಸ್ಟಿಂಗ್ ಇರುತ್ತೆ. MMGS 2 418 ಪೋಸ್ಟಿಂಗ್ ಇರುತ್ತೆ. ಟೋಟಲಿ ನಿಮಗೆ 514 ಪೋಸ್ಟಿಂಗ್ ಇರುತ್ತೆ. ಎಕ್ಸ್ಪೀರಿಯನ್ಸ್ ನೋಡೋದಾದರೆ ಖಂಡಿತವಾಗ್ಲೂ ಈ ಒಂದು ಜಾಬ್ಗೆ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದರೆ ಅಧಿಸೂಚನೆಯಲ್ಲಿ. ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಅಧಿಸೂಚನೆಯನ್ನು ಪೂರ್ತಿಯಾಗಿ ಓದಿ ಅರ್ಥ ಮಾಡಿಕೊಂಡು ನಂತರವನ್ನೇ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗೆ ಎಕ್ಸಾಮ್ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ ಲಿಖಿತ ಪರೀಕ್ಷೆಯ ಮೂಲಕ ಈ ಒಂದು ಆಯ್ಕೆಯನ್ನು ಮಾಡಲಾಗುತ್ತೆ. ಲಿಖಿತ ಪರೀಕ್ಷೆ, ರಿಟರ್ನ್ ಎಕ್ಸಾಮು ಮತ್ತು ಇಂಟರ್ವ್ಯೂ, ಪರ್ಸ್ನಲ್ ಇಂಟರ್ವ್ಯೂ ಅಂತೇಳಿ 2 ಹಂತದಲ್ಲಿ ಈ ಒಂದು ಅರ್ಜಿಗೆ ಆಯ್ಕೆಯನ್ನು ಮಾಡಲಾಗುತ್ತೆ ಸ್ನೇಹಿತರೆ. ಇನ್ನು ಜಾಬ್ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ನೋಡೋದಾದರೆ ಜನರಲ್ ಕ್ಯಾಟಗರಿನವ್ರಿಗೆ 850 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಹಾಗೆ SC, ST ಮತ್ತು ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟಿಗೆ 175 ರೂಪಾಯಿ ಫೀಸನ್ನು ಫಿಕ್ಸ್ ಮಾಡಿದ್ದಾರೆ. ಇಷ್ಟು ಫೀಸನ್ನು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಆನ್ಲೈನಲ್ಲಿ ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಪ್ರೋಸೆಸ್ ಹೇಗೆ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇದು ಪೂರ್ತಿ ಆನ್ಲೈನ್ ಅಪ್ಲಿಕೇಶನ್ ಆಗಿರೋದ್ರಿಂದ ನೀವು ಮೊಬೈಲಲ್ಲಿ ಮುಖಾಂತರ ಅಥವಾ ಲ್ಯಾಪ್ಟಾಪ್ ಮುಖಾಂತರ ಅಥವಾ ನಿಯರ್ ಬೈ ನಿಮಗೆ ಯಾವುದಾದ್ರೂ ಸೈಬರ್ ಸೆಂಟರ್ ಹತ್ತಿರ ಇದ್ದು ಅಥವಾ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಹುಡ್ಕೊಂಡು ಹೋಗ್ಲಾರಾಗಲಿ ಸೈಬರ್ ಸೆಂಟ್ರಲ್ಲಿ ಒಟ್ಟು ಆನ್ಲೈನ್ ಪ್ರೋಸೆಸ್ ಇರುತ್ತೆ. ಇದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ ಲಿಂಕನ್ನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನೋಡ್ಕೋಬೋದು. ಜೊತೆಗೆ ಅಫಿಷಿಯಲ್ ಲಿಂಕನ್ನು ಕೂಡ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಜಾಬ್ ಲೊಕೇಶನನ್ನು ಸರ್ಚ್ ಮಾಡಿ ಜಾಬ್ ಆಪ್ಷನನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಅಪ್ಲಿಕೇಶನನ್ನು ಕೂಡ ಹಾಕಬೇಕಾಗುತ್ತೆ. ಮೊದಲು ಈ ಒಂದು ಪೋರ್ಟಲ್ಗೆ ರಿಜಿಸ್ಟರ್ ಆಗಿ ನಂತರ ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡಿ ನಂತರ ಫೀಸನ್ನು ಪೇ ಮಾಡಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಅಕ್ಲಾಟ್ಮೆಂಟನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಜಾಬ್ ಲೊಕೇಶನ್ ನೋಡೋದಾದರೆ ಆಲ್ ಓವರ್ ಕರ್ನಾಟಕದಲ್ಲಿ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಜಾಬ್ ಲೊಕೇಟ್ ಆಗಿರುತ್ತೆ. ಎಲ್ಲಿ ಸೆಲೆಕ್ಟ್ ಆಗುತ್ತೋ ನೀವು ಅಲ್ಲಿ ಹೋಗಿ ಕೆಲಸವನ್ನು ಮಾಡಬೇಕಾಗುತ್ತೆ. ಸ್ಯಾಲ್ರಿ ನೋಡೋದಾದರೆ ಸ್ನೇಹಿತರೆ 65,000ದಿಂದ 1,05,000ವರೆಗೂ ಕೂಡ ಈ ಒಂದು ಕೆಲಸಕ್ಕೆ ಸ್ಯಾಲ್ರಿಯನ್ನು ಫಿಕ್ಸ್ ಮಾಡಲಾಗಿದೆ ಅಂತೇಳಿ ಈ ಒಂದು ಅಧಿಸೂಚನೆಯಲ್ಲಿ ಅವರು ಕೊಟ್ಟಿರ್ತಾರೆ. ಕೆಲಸ ವರ್ಗಕ್ಕೆ ತಕ್ಕಂತೆ ಈ ಒಂದು ಕೆಲಸಕ್ಕೆ ಸಂಬಳ ಅಪ್ಲೈ ಆಗುತ್ತೆ. ಇದರ ಜೊತೆಗೆ ಸರ್ಕಾರಿ ಸೌಲಭ್ಯಗಳೆಲ್ಲವೂ ಕೂಡ
ಸಿಗುತ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅಧಿಸೂಚನೆಯಲ್ಲಿ ಕೂಡ ಹಾಗೇ ಇದೆ. ಹಾಗಾಗಿ ನೀವೊಂದು ಸಲ ಅಧಿಸೂಚನೆಯನ್ನು ಓದಿಕೊಂಡು ಅಪ್ಲೈಯನ್ನು ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಜಾಬ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಇದೇ ಡಿಸೆಂಬರ್ 20ನೇ ತಾರೀಕಿಂದ ಶುರುವಾಗಿರ್ತಕ್ಕಂಥದ್ದು. ಜನವರಿ 5ನೇ ತಾರೀಕು 2026ರವರೆಗೆ ಅಪ್ಲಿಕೇಶನ್ ರನ್ನಿಂಗ್ ಇರುತ್ತೆ. ಆ ದಿನಾಂಕದ ಒಳಗಡೆ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತೆ. ಇಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಸ್ನೇಹಿತರೆ ತುಂಬ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ.